ಬೆಂಗಳೂರು ಗ್ರಾಮಾಂತರದಲ್ಲಿ ಸಭೆ ಚನ್ನಪಟ್ಟಣದ ಕಾರ್ಯಕರ್ತರ ಮನವೊಲಿಕೆಯ ಸಭೆಯನ್ನು ಸರ್ ಎಲ್ಲ ಏನಿಲ್ಲ ಈ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ವರ್ಕರ್ಸ್ ಮೀಟಿಂಗ್ ಕರೆದಿರೋಣ. ಥ್ಯಾಂಕ್ ಯು ಸರ್. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಧರ್ಮ ಮತ್ತು ಅಧರ್ಮದ ನಡುವಿನ ಚುನಾವಣೆ ಅಂತೇಳಿ ಹೇಳಲಾಗ್ತಾ ಇರುವಂಥದ್ದು, ಇದು ಮತದಾರರಿಗೆ ಯಾವ ಸಂದೇಶ ಸಾರ್ತಾ ಇದ್ದೀರಿ ಅಂತ? ಈಗ ಡಾಕ್ಟರ್ CN ಮಂಜುನಾಥ್ ಸಾಹೇಬರು ಎಲ್ರಿಗೂ ಪರಿಚಿತರು. ಇಡೀ ರಾಜ್ಯದಲ್ಲಿ ಬಹುಶಃ ಇವತ್ತು ನಾನು ಕುಣಿಗಲ್ ತಾಲೂಕಿನಲ್ಲಿ ಆ ಒಂದು ಸಭೆಯಲ್ಲಿ ಏನು ಭಾಗಿಯಾಗಿದ್ದೆ ವರ್ಕರ್ಸ್ ಮೀಟಿಂಗಲ್ಲಿ, ವೇದಿಕೆ ಮೇಲೆ ಕುಳಿತಂಥ ಸಂದರ್ಭದಲ್ಲಿ ಒಂದು 50 ಜನ ಬಂದಿರಬೇಕು ವೇದಿಕೆ ಮೇಲೆ. ಮಂಜುನಾಥ್ ಸಾಹೇಬರು 8 ಲಕ್ಷಕ್ಕಿಂತ ಹೆಚ್ಚು ಉಚಿತವಾದಂಥ ಚಿಕಿತ್ಸೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಭಾಳ ಜನಗಳ ಜೀವದಾನ ಮಾಡಿದ್ದಾರೆ ಮಂಜುನಾಥ್ ಸಾಹೇಬರು. ಹಾಗಾಗಿ ಅವರ ಒಂದು ನಡವಳಿಕೆಗಳು ಜೊತೆಯಲ್ಲಿ ಅವರೇ ಅನೇಕ ಸಂದರ್ಭದಲ್ಲಿ ಹೇಳಿದ್ದಾರೆ, ಗೌರವಯುತವಾಗಿ ಕ್ಷೇತ್ರದ ಜನಗಳ ಒಂದು ಗೌರವ ಉಳಿಸ್ತಕ್ಕಂಥದ್ದು ಇರ್ಬೋದು, ಆರೋಗ್ಯಕರವಾದಂಥ ಚುನಾವಣೆ ಆಗ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥದ್ದು ಬಹುತೇಕ ಭಾಳ ಸಂದರ್ಭದಲ್ಲಿ ಹೇಳಿದ್ದಾರೆ CN ಮಂಜುನಾಥ್ ಸಾಹೇಬರು. ಹಾಗಾಗಿ ಅಲ್ಟಿಮೇಟ್ಲಿ ನೀವೇ ನೋಡಿದ್ರಿ, ಈಗ ಒಂದು 20 ದಿನದಿಂದನೂ ನಿರಂತರವಾಗಿ ಒಂದು 10 ಲಕ್ಷ ಕುಕ್ಕರ್ಗಳು ನಮ್ಮ ಆರೋಹಳ್ಳಿ ಹತ್ರ ಇರ್ತಕ್ಕಂಥ ಕೆಲವೊಂದಷ್ಟು ಅದೆಂಥದಪ್ಪ ಸ್ಟವ್ ಕ್ರಾಫ್ಟ್ ಲಿಮಿಟೆಡ್ ಅಂತಕ್ಕಂಥ ಒಂದು ಕುಕ್ಕರ್ ಕಂಪ್ನಿಗೆ ಆರ್ಡರ್ ಕೊಟ್ಟು, ಜೊತೆಗೆ ಪಿಜನ್ನು ಎಂಥದ್ದು ಇದೆಯಲ್ಲ ನಿಮ್ಮ ಪಿಜನ್ ಫ್ಯಾಕ್ಟ್ರಿ, ಅದಕ್ಕೂ ಒಂದು 10 ಲಕ್ಷ ಕುಕ್ಕರ್ ಕೊಟ್ಟು ಈಗಾಗಲೇ ಒಂದು 4-5 ಲಕ್ಷ ಹಂಚಿದ್ದಾರೆ ಪಾಪ ಭಾಳ ಯಶಸ್ವಿಯಾಗಿ ಕಾಂಗ್ರೆಸ್ ನಾಯಕರುಗಳು. ಜೊತೆಗೆ ಮೊನ್ನೆ ನೀವೇ ಬಂದಿದ್ರಿ, ಪ್ರೆಸ್ ಮೀಟ್ ಕರೆದಿದ್ದೆ, ಎಲ್ಲ ಸೀರೆಗಳು ತವಾಗಳು ಇದೆಲ್ಲ ರೆಗ್ಯುಲರಾಗಿ ಕಳೆದ ಚುನಾವಣೆಯಲ್ಲಿ ಯಾವ್ಯಾವ ರೀತಿ ಆಮಿಷಗಳಿಗೆ ಜನಗಳಿಗೆ ಒಳಪಡಿಸ್ತಕ್ಕಂಥದ್ದಕ್ಕೆ ಕಾಂಗ್ರೆಸ್ನವ್ರು ನಿಂತಿದ್ದಾರೆ. ಬಹುಶಃ ನನ್ನ ಒಂದು ಅಭಿಪ್ರಾಯ ಇದೇನೋ ನೀವೇ ಅಂದ್ರಿ ಧರ್ಮ ಅಧರ್ಮದ ಯುದ್ಧ ಅಂತಕ್ಕಂಥದ್ದು, ಇದು ಎಲ್ಲ ಪ್ರಬುದ್ಧ ಮತದಾರ ತಂದೆ ತಾಯಂದ್ರುಗಳು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ 27.5 ಲಕ್ಷ ಜನ ಇರ್ತಕ್ಕಂಥ ಕ್ಷೇತ್ರ, ಭಾಳ ದೊಡ್ಡ ಕ್ಷೇತ್ರ. ಹಾಗಾಗಿ ಭಾಳ ಪ್ರಬುದ್ಧರಿದ್ದಾರೆ, ಪ್ರಜ್ಞಾವಂತರಿದ್ದಾರೆ, ವಿದ್ಯಾವಂತರಿಗೆ ಅವಕಾಶ ಮಾಡಿಕೊಡ್ತಾರೆ ಅಂತಕ್ಕಂಥದ್ದು ನಾನು ಭಾವಿಸಿದ್ದೀನಿ. ಸರ್, ಈಗ ಸಾಕಷ್ಟು